ಪಿತ್ತ ಅನ್ನುವಂಥದ್ದು ಬೆಂಕಿ ಅಲ್ವಾ, ಬಂದು ಬಿಡ್ತಾನೇ ಇದ್ರೆ ಕರುಳಿಗೆ ಏನಾಗುತ್ತೆ, ಊತ ಬರ್ತಾ ಹೋಗ್ತದೆ. ಐಟಿಸ್ ಅಂತೀವಲ್ಲ, ಡಿಯೋಡಿನೈಟಿಸ್, ಕೊಲೈಟಿಸ್, ಗ್ಯಾಸ್ಟ್ರಿಟಿಸ್. ನಾವು ಯಾವಾಗ ಊಟ ಮಾಡ್ತೀವೋ ಆವಾಗ ಮಾತ್ರ ಅದು ಹೀಗೆ ಬಲೂನ್ ಥರ ಹೀಗೆ ಹೆಚ್ಚಿಕೊಂಡು ಅದರಿಂದ ಒಂದು ಬೈಲ್ ಸಕ್ರೆಟ್ ಆಗಿ ನಮ್ಮ ಗ್ರಹಣಿ ಅಥವಾ ಡಿಯೋಡಿನಮಿಗೆ ಬರ್ತದೆ, ಡೈಜೆಷನ್ಗೆ ಸಹಾಯ ಮಾಡ್ತದೆ. ಸೊ ಈ ಬೈಲ್ ಅನ್ನುವಂಥದ್ದು ಇಲ್ಲಿ ಗಟ್ಟಿ ಯಾಕೆ ಆಗ್ತದೆ, ಆ ಗಟ್ಟಿ ಆದ್ರೆ ಅದನ್ನೇ ಸ್ಟೋನ್ ಅಂತ ಕರೆಯೋದು. 15 ನಿಮಿಷ ಇದು ಯಾಕೆ ಬಂತು, ಯಾಕೆ ಬರ್ತದೆ, ಅಥವಾ ನೀವೇನು ಕಾಯಿಲೆ ಇಲ್ದಂಗೆ ಬಂದರೆ ಬರ್ದಂಗೆ ನೋಡ್ಕೊಳ್ಳೋದಾದರೂ ಹೇಗೆ, ಆಸ್ಪತ್ರೆ ಮುಖ ನೋಡ್ದಂಗೆ ಇರೋದು ಹೇಗೆ, ಇದನ್ನು ನಾವು ಮತ್ತೆ ಹೇಳ್ತೀವಿ. ಹೊಟ್ಟೆ ನೋವಿದ್ದು, ವಾಂತಿ ಆಗ್ತಾ ಇದೆ, ಜ್ವರ ಬಂದಿದೆ, ಸುಮ್ಮನೆ ದೊಡ್ಡದಿದೆ ನಾನು ಆಪ್ರೇಷನ್ ಮಾಡ್ತೀನಿ, ಆರಾಮಾಗಿದ್ದಾರೆ ಕಣ್ರಿ, ಸುಮ್ಮನೆ ಆರಾಮಾಗಿದ್ದಾರೆ ತಾನೆ, ಸುಮ್ಮನೆ ಯಾಕೆ ಆಪ್ರೇಷನ್ ಮಾಡ್ತೀರಾ? ಗಾಲ್ ಬ್ಲಾಡರ್ ಸ್ಟೋನ್ ಇತ್ತೀಚೆಗೆ ಅನೇಕ ಜನರಲ್ಲಿ ಕಾಮನ್ ಆಗಿಬಿಟ್ಟಿದೆ. ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು, ನಾನು ಕೊಲೆಸಿಸ್ಟೆಕ್ಟಮಿ ಮಾಡಿಕೊಂಡೆ, ಯಾಕಂದರೆ ಗಾಲ್ ಬ್ಲಾಡರ್ ತೆಗೆಯೋದೊಂದೇ ಅದಕ್ಕಿರುವಂಥ ಪರಿಹಾರ, ಹಾಗೆ ಡಾಕ್ಟ್ರ್ ಹೇಳಿದ್ರು ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಿದು ಗಾಲ್ ಬ್ಲಾಡರ್ ಸ್ಟೋನ್ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ವಿಶ್ವವಾಣಿ ಹೆಲ್ತ್ ಚಾನಲ್ಗೆ ತಮಗೆ ಸ್ವಾಗತ. ಈ ಥರದ ವೈದ್ಯಕೀಯ ಮಾಹಿತಿಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ, ಆರೋಗ್ಯ ಸಂಬಂಧ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಗಾಲ್ ಬ್ಲಾಡರ್ ಸ್ಟೋನ್ ಏನಿದು ಸ್ಟೋನ್, ಇದಕ್ಕೆ ಆಪರೇಷನ್ ಒಂದೇನ ಪರಿಹಾರ? ಹಾಗಾದರೆ ಆಯುರ್ವೇದ ಏನು ಹೇಳ್ತದೆ? ಇದಕ್ಕೆ ಪೂರ್ತಿ ಕರಗೋದಕ್ಕೆ ಔಷಧಿಗಳಿಲ್ಲ ಅಂತ ಹೇಳ್ತಾರೆ, ಅದು ಸತ್ಯವಾ? ಇದೆಲ್ಲ ನೋಡೋಣ ಬನ್ನಿ. ಗಾಲ್ ಬ್ಲಾಡರ್ ಸ್ಟೋನ್ ಅಂದರೆ ಬೈಲ್ ಫಾರ್ಮ್ ಆಗಿ ಗಾಲ್ ಬ್ಲಾಡರಲ್ಲಿ ಸ್ಟೋರ್ ಆಗುತ್ತೆ. ನಾವು ಯಾವಾಗ ಊಟ ಮಾಡ್ತೀವೋ ಆವಾಗ ಮಾತ್ರ ಅದು ಹೀಗೆ ಬಲೂನ್ ಥರ ಹೀಗೆ ಹೆಚ್ಚಿಕೊಂಡು ಅದರಿಂದ ಒಂದು ಬೈಲ್ ಸಕ್ರೆಟ್ ಆಗಿ ನಮ್ಮ ಗ್ರಹಣಿ ಅಥವಾ ಡಿಯೋಡಿನಮಿಗೆ ಬರ್ತದೆ, ಡೈಜೆಷನ್ಗೆ ಸಹಾಯ ಮಾಡ್ತದೆ. ಸೊ ಈ ಬೈಲ್ ಅನ್ನುವಂಥದ್ದು ಇಲ್ಲಿ ಗಟ್ಟಿ ಯಾಕೆ ಆಗ್ತದೆ, ಆ ಗಟ್ಟಿ ಆದ್ರೆ ಅದನ್ನೇ ಸ್ಟೋನ್ ಅಂತ ಕರೆಯೋದು. ಸೊ ಬೈಲ್ ಗಟ್ಟಿ ಆಗೋದು, ಇದನ್ನು ಆಯುರ್ವೇದದಲ್ಲಿ ಗೋವುಗಳಿಗೆ ಹೇಳ್ತಾರೆ, ಗೋಪಿತ್ತ ಅಂತ ಕರಿತೀವಿ. ಅಂದರೆ ಗೋವಿನಲ್ಲಿ ಅದು ಕಲ್ಲಾದಂಗೆ ಆಗಿರ್ತದೆ, ಅದು ಕಾಮನ್, ಅದು ವೆರಿ ಕಾಮನ್. ಇದು ಶತಶತಮಾನಗಳಿಂದ ಗೋವುಗಳಲ್ಲಿ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇರೋದು ಕಾಮನ್, ಮತ್ತು ಆರೋಗ್ಯವಾಗೇ ಇದ್ದಾವೆ, ಏನು ವಿಶೇಷವಾದೇನು ಸಮಸ್ಯೆ ಇಲ್ಲ. ಯಾಕೆ ಹಂಗೆ ಆಗ್ತದೆ, ಏನು ಸ್ಟೋನ್ ಆಗೋದಕ್ಕೆ ಏನು ರೀಸನ್ನು? ಪಿತ್ತ ಅನ್ನುವಂಥದ್ದು ಅದರ ಸ್ವಭಾವ ಏನಪ್ಪ ಅಂದರೆ ದ್ರವಗುಣ, ಅದು ಹೀಟಾಗಿರ್ತಕ್ಕಂಥದ್ದು. ಈ ಕಬ್ಬಿಣವನ್ನು ಕರಗಿಸಿಬಿಟ್ರೆ ಕರಗಿರ್ತಕ್ಕಂಥ ಕಬ್ಬಿಣ ಹರಿತಾ ಇರ್ತದೆ, ಯಾವಾಗ ಗಟ್ಟಿ ಆಗುತ್ತೆ? ಅದರ ಟೆಂಪ್ರೇಚರ್ ಏನಾದರೂ ಲೋ ಆಯಿತು ಅಂದರೆ ಸಡನ್ನಾಗಿ ಅದು ಗಟ್ಟಿ ಆಗುತ್ತೆ. ಹಾಗೆ ನಮ್ಮ ಪಿತ್ತದಲ್ಲಿರ್ತಕ್ಕಂತಹ ಉಷ್ಣ ಅಥವಾ ಅಗ್ನಿಯ ಭಾವ ಏನಾದರೂ ಕಡಿಮೆ ಆಯಿತು ಅಂತ ಹೇಳಿದರೆ ಅದಕ್ಕೆ ಇರೋ ದಾರಿ ಏನು, ಗಟ್ಟಿಯಾಗೋದು. ಸೊ ಇವತ್ತಿನ ಜೀವನ ಶೈಲಿ ಗಾಲ್ ಸ್ಟೋನನ್ನು ಹೆಚ್ಚು ಮಾಡ್ತಾ ಇದೆ. ಕಾರಣ ಏನು ಅಂದರೆ ನಾವು ಕರೆದಿರುವಂಥ ಆಹಾರವನ್ನು, ಜೀರ್ಣಕ್ಕೆ ಕಷ್ಟ ಆಗ್ತಕ್ಕಂತಹ ಮೇಲೆ ಎಣ್ಣೆ ಕಲಸಿರ್ತಕ್ಕಂಥ ಆಹಾರಗಳು, ಆಹಾರದಲ್ಲಿ ಏನೂ ಸುಖವೇ ಇಲ್ಲ, ಅಂದರೆ ಯಾವುದೇ ಪೋಷಕಾಂಶಗಳು ಇಲ್ಲದೇ ಇರುವಂತಹ ದೋಸೆ ಇಡ್ಲಿಗಳು ತಿನ್ನುವಂಥದ್ದು, ಜೀರ್ಣಕ್ಕೆ ಸುಲಭ ಆದರೆ ಪೋಷಕಾಂಶಗಳು ಅದರಲ್ಲಿ ಇಲ್ಲದೇ ಇರುವಂಥದ್ದು, ಆ ಥರ ತಿನ್ನುವಂಥದ್ದು, ಪ್ಯಾಕ್ಡ್ ಫುಡ್ಡನ್ನು ನಿರಂತರವಾಗಿ ತಿನ್ನುವಂಥದ್ದು, ನಿನ್ನೆ ಇಟ್ಟಿರ್ತಕ್ಕಂಥ ಆಹಾರವನ್ನು ಇವತ್ತು ತಿನ್ನುವಂಥದ್ದು ವೆರಿ ಕಾಮನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಸೊ ಇದರಿಂದ ಪಿತ್ತ ತನ್ನ ಸಾಮರ್ಥ್ಯವನ್ನು ಕಳ್ಕೊಳ್ತದೆ. ಏನು ಪಿತ್ತ ಸಾಮರ್ಥ್ಯ ಕಳ್ಕೊಳ್ತದೆ ಅಂದರೆ, ಪಿತ್ತ ಅಂದರೆ ಬೆಂಕಿ ಅಂತ, ಆಯುರ್ವೇದ ದೃಷ್ಟಿಯಿಂದ ಅದನ್ನು ಬೆಂಕಿ ಅಂತಲೇ ಕರೆಯೋದು. ಬೆಂಕಿ ಇಲ್ಲ ಅಂದರೆ ನಾವು ಸತ್ತೋಗಿರ್ತೀವಿ, ಬದುಕೋದಿಲ್ಲ, ತಣ್ಣಗಾಗಿ ಹೋಗ್ತದೆ, ಜೀವಂತಿಕೆ ಇರೋದಿಲ್ಲ. ಆ ಬೆಂಕಿ ದ್ರವ ರೂಪದಲ್ಲಿ ಇಡೀ ಶರೀರದಲ್ಲಿ ಹರಿತಾ ಇರ್ತದೆ. ಕೆಲವು ಕಡೆ ನಾವನ್ನ ರಕ್ತ ಅಂತ ಕರಿತೀವಿ, ಪಿತ್ತ ಅಂತ ಕರಿತೀವಿ, ಸಾಧಕ ಪಿತ್ತ ಅಂತ ಕರಿತೀವಿ, ಕಣ್ಣಿನಲ್ಲಿ ಆಲೋಚಕ ಪಿತ್ತ ಅಂತ ಕರಿತೀವಿ, ಬುದ್ಧಿ ಆಲೋಚಕ ಪಿತ್ತ ಅಂತ ಕರಿತೀವಿ, ಚರ್ಮ ಕಾಂತಿ ಬಂದರೆ ಭ್ರಾಜಕ ಪಿತ್ತ ಅಂತ ಕರಿತೀವಿ. ಸೊ ಇವೆಲ್ಲದೂ ಆ ಬೆಂಕಿನೇ. ಅದು ಆಹಾರದಿಂದನೇ ಪೋಷಣೆ ಆಗಬೇಕು. ಯಾಕೆ? ಬೆಂಕಿಗೂ ಕೂಡ ಒಂದು ಊಟ ಬೇಕಲ್ವಾ, ಎಲ್ಲದಕ್ಕೂ ಊಟ ಹೇಗೆ ಬೇಕು? ಬೆಂಕಿ ದೀಪ ಉರಿಬೇಕು ಅಂದರೆ ಎಣ್ಣೆ ಬೇಕಲ್ವಾ, ಒಲೆ ಉರಿಬೇಕು ಅಂದರೆ ಕಟ್ಟಿಗೆ ಬೇಕಲ್ವಾ, ಅಥವಾ ಗಾಡಿ ಓಡಬೇಕು ಬೆಂಕಿ ಇರಬೇಕು ಪೆಟ್ರೋಲ್ ಬೇಕಲ್ವಾ. ಸೊ ಇಂಧನ ಬೇಕೇ ಬೇಕು. ಯಾವುದು ಇಂಧನ? ಆಹಾರವೇ ಇಂಧನ. ಇವತ್ತು ತಗೊಳ್ತಕ್ಕಂಥ ಆಹಾರದಲ್ಲಿ ಇಂಧನದ ಸಾಮರ್ಥ್ಯ ಬಹಳಷ್ಟು ಕಡಿಮೆ, ಅದು ಉರಿದು ಮತ್ತೆ ಬೆಂಕಿಯನ್ನು ಕೊಡುವಂಥ ಸಾಮರ್ಥ್ಯ ಸಾಕಷ್ಟು ಕಡಿಮೆ. ಹೀಗಾಗಿ ಪಿತ್ತ ತನ್ನ ಬಲವನ್ನು ಸಾಕಷ್ಟು ಕಡಿಮೆ ಕಳ್ಕೊಂಡಿದೆ. ಸುಲಭವಾಗಿ ಆಹಾರವನ್ನು ಜೀರ್ಣನೆ ಮಾಡ್ತಿಲ್ಲ. ಡಾಕ್ಟ್ರೆ ನಾನು ಇಷ್ಟು ಕೆಲಸ ಮಾಡ್ತೀನಿ, ಸ್ವಲ್ಪ ಉಂಡ್ರೂ ಹೊಟ್ಟೆ ಭಾರ ಆಗ್ತಾಯಿದೆ, ನನಗೆ ಜೀರ್ಣನೇ ಆಗ್ತಿಲ್ಲ. ಯಾಕೆ? ಪಿತ್ತಕ್ಕೆ ಬಲ ಇಲ್ಲ ಅಂತ. ಸೊ ಬಲಹೀನವಾಗಿರ್ತಕ್ಕಂತಹ ಪಿತ್ತವನ್ನು ನಾವು ನಿರಂತರ
ಬೆಳೆಸ್ತಾ ಇದ್ದೀವಿ ಶರೀರದಲ್ಲಿ. ಈ ದುರ್ಬಲವಾಗಿರ್ತಕ್ಕಂತಹ ಪಿತ್ತ ಅಷ್ಟೇ ಇದ್ದರೆ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲ? ಅಷ್ಟೇ ಇದ್ದರೆ ಜೀರ್ಣಶಕ್ತಿ ಕೊರತೆ ಇರ್ತದೆ, ದುರ್ಬಲತೆ ಇರ್ತದೆ, ಅಯ್ಯೋ ಸಾಕಪ್ಪ ಸುಸ್ತು ಅಂತ ಎಲ್ಲ ಇರ್ತದೆ. ಆದರೆ ಇದ್ರ ಜೊತೆಗೆ ನಿದ್ದೆಗೆಡುವಂಥದ್ದು, ಈ ವಾತ ಜಾಸ್ತಿ ಆಗುವಂಥ ಕೆಲಸಗಳನ್ನು ಹೇಳ್ತಾ ಇದ್ದೀನಿ ನಾನು. ನಿದ್ದೆಗೆಡುವಂಥದ್ದು, ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳುವಂಥದ್ದು, 1 ಗಂಟೆಗೆ ಊಟ ಮಾಡೋದನ್ನು 4 ಗಂಟೆಗೆ ಊಟ ಮಾಡೋದು, ಬೆಳಗ್ಗೆ 8 ಗಂಟೆ ಟಿಫಿನ್ ತಿನ್ನೋದನ್ನು 11 ಗಂಟೆ 12 ಗಂಟೆ 1 ಗಂಟೆ ತಿನ್ನೋದು, ಕಾಫಿ ಟೀ ಕುಡ್ಕೊಂಡು ಇದ್ದು ಬಿಡೋದು, ಸ್ವಲ್ಪ ಅಡಿಕೆ ಏನಾದ್ರು ತಿನ್ನೋ ಅಭ್ಯಾಸ ಇದ್ದರೆ ಅದನ್ನು ಮಾಡ್ಕೊಳ್ಳೋದು, ಹೀಗೆ ಬಾಡಿನ ಡ್ರೈ ಮಾಡ್ಕೋತಾ ಹೋಗೋದು. ಸಣ್ಣ ವಿಷಯಕ್ಕೆ ತುಂಬ ಟೆನ್ಷನ್ ತೊಗೊಂಡು ಒದ್ದಾಡೋವಂಥದ್ದು. ಇವತ್ತೆಲ್ಲರಿಗೂ ಹಾಗೆ ಅಲ್ವಾ? ಆ್ಯಂಗ್ಸೈಟಿ, ಯಾವ ಕೆಲಸ ಮಾಡೋಕ್ಕೆ ಹೋದರೆ ಆ್ಯಂಗ್ಸೈಟಿ. ಈ ಥರದ ವ್ಯವಸ್ಥೆಗಳನ್ನ ಇಟ್ಕೊಂಡ್ಬಿಟ್ರೆ ಇದು ಬಾಡಿನ ಡ್ರೈ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 2 ಎಪಿಸೋಡು, ಒಂದು ಪಿತ್ತಕ್ಕೆ ಸಾಮರ್ಥ್ಯ ಇಲ್ಲ, ಇನ್ನೊಂದು ಕಡೆಗೆ ಒಣಗಿಸುವಂಥ ಗುಣ ಬಂತು. ಸೊ ಈ 2 ಆಯಿತು ಅಂದರೆ ಪಿತ್ತ ಏನಾಗಬೇಕು? ಕಲ್ಲಾಗಲೇಬೇಕಲ್ವ, ಒಣಗಲೇಬೇಕಲ್ವ? ಇದೇ ಗಾಲ್ ಬ್ಲಾಡರ್ ಸ್ಟೋನ್. ಹಾಗಾದರೆ ಇದು ಫಾರ್ಮ್ ಆಗೋದಕ್ಕಿಂತ ಮೊದಲೇ ಅದನ್ನು ನೋಡ್ಕೊಳ್ಳೋದು ತುಂಬ ಸೂಕ್ತ. ಒಂದು ವೇಳೆ ನೀವೇನಾದರೂ ಆಯುರ್ವೇದ ಆಹಾರ ಪದ್ಧತಿ, ಔಷಧಿ ಇಲ್ಲೇ ಎಂಥದಿಲ್ಲ ಬಿಟ್ಬಿಡಿ, ಆಯುರ್ವೇದ ಆಹಾರ ಪದ್ಧತಿಯನ್ನು ಫಾಲೋ ಮಾಡಿದರೆ, ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮದಲ್ಲಿ ನಾವು ಆಹಾರ ಪದ್ಧತಿಗೋಸ್ಕರ ನಿಮಗೆ 15 ನಿಮಿಷ ಟೈಮ್ ಕೊಟ್ಟಿರ್ತೀವಿ. 2 ನಿಮಿಷ ಸಾಕು ಡಾಕ್ಟ್ರಿಗೆ. ನಮ್ಮಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಔಷಧಿ ಬರೋದಕ್ಕೆ 2 ನಿಮಿಷ ಸಾಕು. ಇಂಥ ಔಷಧಿ ಈ ಕಾಯಿಲೆಗೆ ಅಂತ ಬರೋದು ಎಷ್ಟೋ ತಿನ್ನಬೇಕು. ಆದರೆ 15 ನಿಮಿಷ ಇದು ಯಾಕೆ ಬಂತು, ಯಾಕೆ ಬರ್ತದೆ, ಅಥವಾ ನೀವೇನು ಕಾಯಿಲೆ ಇಲ್ದಂಗೆ ಬಂದರೆ ಬರ್ದಂಗೆ ನೋಡ್ಕೊಳ್ಳೋದಾದರೂ ಹೇಗೆ, ಆಸ್ಪತ್ರೆ ಮುಖ ನೋಡ್ದಂಗೆ ಇರೋದು ಹೇಗೆ, ಇದನ್ನು ನಾವು ಮತ್ತೆ ಹೇಳ್ತೀವಿ, ಒತ್ತಿ ಹೇಳ್ತೀವಿ. ಒಂದು ಕಾಯಿಲೆಗೆ ಬರ್ತಾರೆ, ಸಾಮಾನ್ಯ ಆಸ್ಪತ್ರೆ ಅಂದರೆ ಕಾಯಿಲೆ ಇಲ್ದಂಗೆ ಬಂದು ಡಾಕ್ಟ್ರನ್ನ ಕೇಳೋದು ತುಂಬ ಸೂಕ್ತ. ನನಗೆ ಮುಂದಿನ 1 ವರ್ಷಗಳ ಕಾಲ ಯಾವುದೇ ಕಾಯಿಲೆ ಬರಲಿಲ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ವೈದ್ಯರ ಹತ್ರ ಬಂದರು ಅಂದರೆ ದಟ್ಸ್ ಬ್ಯೂಟಿ. ಹೆಲ್ತ್ ಕೇರ್ ಯೂನಿಟಲ್ಲಿ ಅದೊಂದು ಬ್ಯೂಟಿ. ಅದು ಈಗ ಹಂಗಲ್ಲ, ಈಗ ಕೆಡಿಸ್ಕೊಂಡು ನಂಗೆ ಕೆಟ್ಟಿದೆ ಹೆಂಗೆ ಮಾಡೋದು ಅಂತಲೇ ಬರೋದು 99.9% ಜನ. ಆದರೂ ಕೂಡ ನಾವೇನು ಹೇಳ್ತೀವಿ ಅಂದರೆ ಇದು ಯಾಕೆ ಬಂತು, ಇದನ್ನು ಹೇಗೆ ಮತ್ತೆ ಬರ್ದಂಗೆ ನೋಡ್ಕೋಬೇಕು. ಸೊ ಮತ್ತೆ ಆಸ್ಪತ್ರೆಗೆ ಬರೋ ಅವಶ್ಯಕತೆ ಇಲ್ಲ, ಮತ್ತೆ ಬರ್ದಂಗೆ ಹೆಂಗೆ ನೋಡ್ಕೋಬೇಕು. ಇದಕ್ಕೋಸ್ಕರ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ, ಇದು ಹೀಗೆ ಬಂದಿದೆ. ಸೊ ಕೆಲವರಿಗೆ ಕೇವಲ ನಿದ್ದೆಗೆಡೋದು ಕಾರಣ ಆಗಿರ್ತದೆ. ಕೆಲವರು ನಿದ್ದೆಗೆಡ್ತಿರಲ್ಲ, ಬೇರೆ ಇನ್ನೇನೋ ಅಡಿಕೆ ತಿಂತಾ ಇರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ ಕೆಲವರು. ಸೊ ಅತಿಯಾಗಿ ಅಡಿಕೆ ತಿನ್ನೋದು ಅಂತ ಮೆಥಡ್ ಇರ್ತದೆ, ಅದಕ್ಕೆ ಅದನ್ನ ಮೆಥಡ್ ತಪ್ಪಿ ತಿನ್ನುವಂಥದ್ದು. ಈ ಥರದ್ದು ಯಾವುದೋ ಕಾರಣಗಳಿಂದ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತಾ ಇರ್ತದೆ. ಸೊ ಈ ಕಾರಣವನ್ನು ಬಿಡಿಸ್ಬೇಕಲ್ವ, ಅದನ್ನು ಬಿಡಲಿಲ್ಲ ಅಂದರೆ ಪರಿಹಾರ ಹೇಗೆ? ಹಾಗಾಗಿ ನಮ್ಮ ವೈದ್ಯರು ನಿಮಗೆ ಒಂದು 10-15 ನಿಮಿಷ ಈ ಕಾರಣಗಳ ಬಗ್ಗೆ ಹೇಳಿ, ಇದ್ರ ಬಗ್ಗೆ ಅಲರ್ಟ್ನೆಸ್ ಕೊಟ್ಟ ತಕ್ಷಣ ಖಂಡಿತ ಪ್ರತಿ ಪೇಷಂಟು ತುಂಬ ಜಿನೈನಾಗಿರ್ತೀರ. ಯಾರು ನನ್ನ ಕಾಯಿಲೆ ಹೋಗಿಸ್ಕೋಬಾರ್ದು ಅಂತ ಯಾರಿಗಾದ್ರೂ ಇದೆಯಾ? ಯಾರಿಗೂ ಇರೋದಿಲ್ಲ. ಕಡ್ಡಾಯವಾಗಿ ಅವ್ರ ಕಾಯಿಲೆ ಹೋಗಿಸ್ಕೋಬೇಕಂತ ಬಂದಿರ್ತಾರೆ. ಸೊ ಇದಕ್ಕೆ ಬೇಕಾದಂಥ ಮಾಹಿತಿ ನಮಗೆಲ್ಲೂ ಸಿಗಲಿಲ್ಲ ಡಾಕ್ಟ್ರೇ ಅಂತ ಸಾಕಷ್ಟು ಜನರು ನಾವು ನೋಡಿದ್ದೇವೆ. ಸೊ ಇಷ್ಟು ಮಾಡಿದರೆ ಗಾಲ್ ಬ್ಲಾಡರ್ ಸ್ಟೋನ್ ಬರ್ದಂಗೆ ನೋಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡ್ಬೋದು. ಅಕಸ್ಮಾತ್ ಬಂದುಬಿಟ್ಟಿದೆ ಡಾಕ್ಟ್ರೆ, ಬಂದುಬಿಟ್ಟಿದ್ರೆ ಲೈಫ್ ಟೈಮ್ ನಿಮಗೆ ಅದರ ಸರ್ಜರಿ ಬೇಕು ಅಂತೇನಿಲ್ಲ, ಅಗತ್ಯ ಇಲ್ಲ. ಈಗಿರ್ತಕ್ಕಂಥ ಸ್ಟೋನ್ ನನಗೆ 10 mm ಇದೆ ಅಂದರೆ 5 mm ವರೆಗೂ ಕರಗಿಸೋ ಸಾಧ್ಯತೆ ಔಷಧಿಗಳಲ್ಲಿದೆ. ಉಳಿದಿದ್ದು ತನ್ನ ತಾನು ಇರ್ತದೆ. ಲೈಫ್ ಟೈಮ್ ನಿಮಗೆ ಸರ್ಜರಿ ಇಲ್ದಂಗೆ ಆರಾಮಾಗಿರ್ಬೋದು, ಅಗತ್ಯ ಇಲ್ಲ. ಕೆಲವರಿಗೆ 1-2 mm ಆಗಿ ಸಣ್ಣದಾಗಿ ತುಂಡಾಗಿ ಅಲ್ಲೇ ಉಳ್ಕೊಳ್ತದೆ, ಏನೂ ಸಮಸ್ಯೆ ಇಲ್ಲ. ಸೊ ಅದು ಯಾವಾಗ ಸಮಸ್ಯೆ ಅಂದರೆ ತುಂಬ ದೊಡ್ಡದಾಗೋದು, ಆ ಗಾಲ್ ಬ್ಲಾಡರ್ನ ಕುತ್ತಿಗೆ ನೆಕ್ಕಿ ಬಂದು ಕೂತ್ಕೊಳ್ಳೋದು, ಅಥವಾ ಆ ಬೈಲ್ ಡಕ್ಟಿಗೆ ಅಡ್ಡ ಬಂದು ಬೈಲ್ ಬರ್ದಂಗೆ ಇಟ್ಕೊಂಡು ಜಾಂಡಿಸ್ ಮಾಡೋದು, ಇದೊಂದೇ ಸಮಸ್ಯೆ. ಈ ಸಮಸ್ಯೆ ಬಂದು ಹೊಟ್ಟೆ ನೋವಿದ್ದು ವಾಂತಿ ಆಗ್ತಾಯಿದೆ, ಜ್ವರ ಬಂದಿದೆ, ಇಂಥ ಕಂಡೀಷನ್ನಲ್ಲಿ ಆಪ್ರೇಷನ್ ಬೇಕೇ ಹೊರತು ಇನ್ಯಾವ ಕಂಡೀಷನಲ್ಲೂ ಸರ್ಜರಿ ಬೇಕಾಗಲ್ಲ. ಸುಮ್ಮನೆ ದೊಡ್ಡದಿದೆ ನಾನು ಆಪ್ರೇಷನ್ ಮಾಡ್ತೀನಿ, ಆರಾಮಾಗಿದ್ದಾರೆ ಕಣ್ರಿ, ಸುಮ್ಮನೆ ಆರಾಮಾಗಿದ್ದಾರೆ ತಾನೆ, ಸುಮ್ಮನೆ ಯಾಕೆ ಆಪ್ರೇಷನ್ ಮಾಡ್ತೀರಾ? ಸೊ ಅದು 20 mm ಇರಲಿ, 15 mm ಇರಲಿ, 17 ಇರಲಿ, 10 mm ಇರಲಿ, ಸುಮ್ಮನೆ ಯಾಕೆ ಕೊಯ್ದಾಗ್ತೀರಾ? ಮುಂದೊಂದು ದಿನ ಸಮಸ್ಯೆ ಆಗುತ್ತೆ ಅಂತಾನೆ? ಏನೂ ಇಲ್ಲ. ಅದೇನೋ ಕ್ಯಾನ್ಸರ್ ಗಡ್ಡೆಯಾಗಿ ಟರ್ನ್ ಆಗೋದಿಲ್ಲ, ಅದೇನು ನಿಮಗೆ ನೋವು ಕೊಡೋದಿಲ್ಲ, ಅದೇನು ಡೈಜೆಷನ್ಗೆ ಸಮಸ್ಯೆ ಮಾಡ್ತಾ ಇಲ್ಲ, ಮತ್ತು ಯಾಕೆ ಸರ್ಜರಿ ಮಾಡ್ತೀರಾ? ಓಕೆ, ಸರ್ಜರಿ ಮಾಡಿದರೆ ಮಾಡದೇ ಇದ್ದರೆ ಏನು ತೊಂದರೆ ಅಂತ ನೋಡೋಣ ಒಂದು ಸರಿ. ಈಗ ಗಾಲ್ ಬ್ಲಾಡರ್ ಸ್ಟೋನನ್ನು ಕೇವಲ ಸ್ಟೋನ್ ತೆಗೆಯುವಂತಹ ಸರ್ಜರಿ ಇಲ್ಲ. ಇಡೀ ಗಾಲ್ ಬ್ಲಾಡರ್ನೇ ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ಅದನ್ನು ಸ್ಟಿಚ್ ಮಾಡಿಬಿಡ್ತಾರೆ. ಸೊ ಅವಾಗೇನಾಯಿತು, ಲಿವರಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಬೈಲ್ ನೇರವಾಗಿ ಕರುಳಿಗೆ ನಿರಂತರವಾಗಿ ಬೀಳ್ತಾ ಇರ್ತದೆ. ವ್ಯವಸ್ಥೆ ಹೇಗಿತ್ತು? ನೀವು ಊಟ ಮಾಡಿದಾಗ ಮಾತ್ರ ಬರುವಂಥ ವ್ಯವಸ್ಥೆ ಇತ್ತು. ಈಗ ಇಲ್ಲ, ಹಗಲು ರಾತ್ರಿ ಅದು ಬೀಳ್ತಾ ಇರ್ತದೆ. ಇದರ ಪರಿಣಾಮ ಏನಾಗ್ಬೋದು ಮುಂದೆ? ಪದೇ ತಿಂತಾ ಇರಬೇಕು. ಹಸುವೇನು 3 ಟೈಮಿಗೆ ಕರೆಕ್ಟಾಗಿ ಹಸುವಾಗೋದು ಇಲ್ಲ, ವ್ಯವಸ್ಥೆ ಇಲ್ಲ, ತಿಂತಾನೇ ಇರಬೇಕು. ತಿಂದೇ ಇದ್ರೆ ಏನಾಗುತ್ತೆ? ಪಿತ್ತ ಅನ್ನುವಂಥದ್ದು ಬೆಂಕಿ ಅಲ್ವಾ, ಬಂದು ಬೀಳ್ತಾನೇ ಇದ್ರೆ ಕರುಳಿಗೆ ಏನಾಗುತ್ತೆ? ಊತ ಬರ್ತಾ ಹೋಗ್ತದೆ. ಐಟಿಸ್ ಅಂತೀವಲ್ಲ, ಡಿಯೋಡಿನೈಟಿಸ್, ಕೊಲೈಟಿಸ್, ಗ್ಯಾಸ್ಟ್ರಿಕ್. ಸೊ ಇದು ದೀರ್ಘಕಾಲದಲ್ಲಿ ದೊಡ್ಡ ಮಟ್ಟದ ಪರಿಣಾಮ ಬೀರ್ತದೆ. ಇವತ್ತೇನು ಅನಿಸೋದಿಲ್ಲ, ದೀರ್ಘಕಾಲದಲ್ಲಿ ಪರಿಣಾಮ ಬೀರ್ತದೆ. ಹಾಗಾಗಿ ಸರ್ಜರಿಗೆ ಆಪ್ಷನನ್ನು ಇಟ್ಕೊಳ್ಳೋಕೆ ಹೋಗಬಾರ್ದು. ಕೇವಲ ಎಮರ್ಜೆನ್ಸಿ ಕಂಡೀಷನ್ನಲ್ಲಿ ತುಂಬ
ಜಾಂಡೀಸ್ ಬಂದುಬಿಟ್ಟಿದೆ, ಅದನ್ನು ನಾವು ಇಂಡೈರೆಕ್ಟ್ ಬಿಲಿರುಬಿನ್ ಜಾಸ್ತಿ ಆಗಿರ್ತದೆ. ಸೊ ಆ ಥರದ ಒಂದು ಜಾಂಡೀಸ್ ಬಂದಿದೆ, ವೃದ್ಧಪಥ ಕಮಲ ಅಂತ ಕರಿತೀವಿ, ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತ ಹೇಳ್ತಾರೆ. ಆ ಥರದೊಂದು ಜಾಂಡೀಸ್ ಬಂತು ಆ ಕಲ್ಲಿನ ಕಾರಣಕ್ಕೆ. ಅಥವಾ ತುಂಬ ಪೇಯ್ನ್ ಬಂತು, ಇಂಟಾಲರಬಲ್ ಪೇಯ್ನ್ ಇದೆ, ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇದೆ, ಜ್ವರ ಇದೆ, ಇದು ತಡ್ಕೊಳಕ್ಕಾಗ್ತಿಲ್ಲ. ಈ ಟೈಮಲ್ಲಿ ಮಾತ್ರ ಒಂದು 1% ಜನರಿಗೆ ಸರ್ಜರಿ ಬೇಕಾಗ್ಬೋದು, ಎಲ್ರಿಗೂ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಆಯುರ್ವೇದದಲ್ಲಿ ಈ ಸ್ಟೋನನ್ನು ಕರಗಿಸೋಕ್ಕಂಥ ಅರ್ಧಕ್ಕಿಂತ ಹೆಚ್ಚು ಸ್ಟೋನ್ ಕರಗುತ್ತೆ. ಮತ್ತು ನಿಮಗೆ ಔಷಧಿ ಪ್ರಾರಂಭ ಮಾಡಿ ಒಂದು ವಾರದೊಳಗೇ ಇದ್ದ ಎಲ್ಲ ಸಿಂಪ್ಟಮ್ಸು ಹೋಗ್ತವೆ. ಗಾಲ್ ಬ್ಲಾಡರ್ ಸ್ಟೋನೇ ಇಲ್ಲ ಡಾಕ್ಟ್ರೇ ಅನ್ನೋಷ್ಟು ಸಿಂಪ್ಟಮ್ಸ್ ಕ್ಲಿಯರ್ ಆಗ್ತವೆ. ಮತ್ತು ಇಷ್ಟು ಆಪ್ಷನ್ ಇದ್ದ ಮೇಲೆ ಯಾಕೆ ಸುಮ್ಮನೆ ಅದನ್ನು ಸರ್ಜರಿ ಮಾಡ್ಕೊಳ್ಳೋದು? ಹಾಗಾಗಿ ಆಯುರ್ವೇದದಲ್ಲಿ ಆಹಾರ ಪದ್ಧತಿ, ಔಷಧೀಯ ವಿಷಯಗಳು, ಜೀವನ ಶೈಲಿ ಇವನ್ನ ಫಾಲೋ ಮಾಡಿಕೊಂಡು ಗಾಲ್ ಬ್ಲಾಡರನ್ನು ನಾವು ಉಳಿಸ್ಕೊಂಡು ಆ ಸ್ಟೋನನ್ನು ಮಾತ್ರ ಅಡ್ರೆಸ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಈ ಸ್ಟೋನ್ ಇದೆ ಅಂದರೆ ಇದ್ರ ಸುತ್ತಮುತ್ತ ಒಂದಷ್ಟು ಸಾಫ್ಟ್ ಇರ್ತದೆ, ಮಧ್ಯದಲ್ಲಿ ಮಾತ್ರ ಹಾರ್ಡ್ ಇರ್ತದೆ. ಹೇಗೆ ಸ್ಟೋನ್ ಕರಗುತ್ತೆ ಅಂತ ಕೇಳಿದ್ರೆ, ಇದು ಎಲ್ಲದೂ ಒಂದೇ ಗಟ್ಟಿ ಇರಲ್ಲ, ಅದು ಮಧ್ಯದಲ್ಲಿ ಗಟ್ಟಿ ಇರ್ತದೆ, ನಿಧಾನಕ್ಕೆ ಸಾಫ್ಟ್ ಇರ್ತದೆ, ಮತ್ತು ಇದು ಗಟ್ಟಿ ಆಗ್ತಾ ಮತ್ತು ಸಾಫ್ಟನ್ನು ಕುತ್ಕೊಳ್ತಾ ಗಟ್ಟಿ ಆಗ್ತಾ ಇರ್ತದೆ. ಸೊ ಸಾಫ್ಟ್ ಎಷ್ಟಿರ್ತದೆ, ಆಲ್ಮೋಸ್ಟ್ 50% ಸಾಫ್ಟೇ ಇರ್ತದೆ, ಅದು ಔಷಧಿಯಿಂದ ಕರಗ್ತಾ ಹೋಗ್ತದೆ. ಈ ಹಾರ್ಡ್ ಸ್ಟೋನ್ ಅಂತ ಒಳಗೆ ಬಂತಂದರೆ, ಕೋರ್ ಬಂತು ಅಂದರೆ 10 mm 5 mm ಕರಗುತ್ತೆ, ಉಳಿದೈದೆ ಅದು ಹಾಗೆ ಇರ್ಬೋದು, ಅಥವಾ ಕಾಲಕ್ರಮೇಣ ಅದು ಕೂಡ ಕರಗ್ಬೋದು. ಸೊ ಅಷ್ಟು ಮಾತ್ರ ಉಳಿತಿದೆ ಹೊರತು ಅದು ನಿಮ್ಗೆ ಎಂದೂ ಡ್ಯಾಮೇಜ್ ಇಲ್ಲ, ಏನೂ ತೊಂದರೆ ಮಾಡಲ್ಲ, ಯಾವಾಗಲೂ ಮಾಡಲ್ಲ. ಸುಮ್ಮನೆ ಸರ್ಜರಿ ಮಾಡೋಕ್ಕೆ ಹೋಗೋದು ಬೇಡ. ಆವಾಗ ಗಾಲ್ ಬ್ಲಾಡರ್ ಸ್ಟೋನ್ ಸರ್ಜರಿ ಅಂದರೆ ಇಷ್ಟು ಉದ್ದ ಕೊಯ್ಬೇಕಿತ್ತು, ಇಲ್ಲಿಂದ ಇಲ್ಲಿ ತನಕ ಕೊಯ್ದುಬಿಟ್ಟು ಅದು ಗಾಲ್ ಬ್ಲಾಡರ್ಗೆ ಹೋಗಿ ತೆಗೆಯುವಂಥ ವ್ಯವಸ್ಥೆ ಇತ್ತು. ಈಗ ಇಲ್ಲ, ನನಗೆ ತುಂಬ ಈಸಿಯಾಗಿದೆ, ಲ್ಯಾಪ್ರೋಸ್ಕೋಪಿಕ್ ಬಂದಿದೆ, ಒಂದು ಸಣ್ಣ ಇಷ್ಟು ಗಾತ್ರ ಸೂಜಿ ಚುಚ್ಚಿಬಿಟ್ಟು ಹಿಂಗೆ ತೆಗೆದುಬಿಡ್ತೀವಿ ಅಂದರೆ 3 ಕಡೆ ಪಂಚರ್ ಮಾಡಿಕೊಂಡು ಹೊಕ್ಕಳಲ್ಲಿ ಸೈಡ್ಗೆ 3 ಕಡೆ ಪಂಚರ್ ಮಾಡ್ಕೊಂಡು ಅಂತ ಏನು ನೆಸಿಟಿ ಇದೆ ಅನಗತ್ಯವಾಗಿ. ಹಾಗಾಗಿ ದಯಮಾಡಿ ಆಯುರ್ವೇದ, ಆಹಾರ ಪದ್ಧತಿ, ಔಷಧಿ ಪದ್ಧತಿ, ನಿಮ್ಮ ಜೀವನ ಶೈಲಿ ಗಾಲ್ ಬ್ಲಾಡರ್ ಸ್ಟೋನ್ಗೆ ಪರ್ಮನೆಂಟ್ ಪರಿಹಾರ. ಮತ್ತು ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ 99% ಜನರಲ್ಲಿ ಇರೋದಿಲ್ಲ. ಗಾಲ್ ಬ್ಲಾಡರ್ ಸ್ಟೋನ್ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ವಿಶ್ವವಾಣಿ ಹೆಲ್ತ್ ಚಾನಲನ್ನು ಗಮನಿಸ್ತಾ ಇರಿ, ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿಗಳು ಬರ್ತದೆ. ಹಾಗೆ ಶ್ರೀ ಪರಮಹಂಸ ಅಥವಾ ಆಯುರ್ಧಾಮ ಶ್ರೀಪಾ ಸಂಸ್ಥೆಯಿಂದ ಈ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾನೇ ಇರ್ತೇವೆ. ತಾವು ಕೂಡ ಅದಕ್ಕೆ ಜಾಯಿನ್ ಆಗ್ಬೋದು. ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನದ ಬಗ್ಗೆ ಪ್ರತಿ ಸೋಮವಾರ ನಾವು ಕ್ಲಾಸನ್ನು ಮಾಡ್ತಾ ಇರ್ತೀವಿ. ತಾವು ಕೂಡ ತರಗತಿಗೆ ಜಾಯಿನ್ ಆಗ್ಬೋದು. ವೈದ್ಯರು ಕೂಡ ತರಬೇತಿ ತೊಗೊಳೋದಕ್ಕೆ ಸೋಮವಾರ ಕ್ಲಾಸನ್ನು ಅರೇಂಜ್ ಮಾಡಿರ್ತೀವಿ. ವೈದ್ಯರು ಕೂಡ ತರಬೇತಿನ ತೊಗೊಳ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಪ್ರೋಗ್ರಾಮ್ನ ಇಲ್ಲಿ ಮುಗಿಸೋಣ. ಧನ್ಯವಾದಗಳು.